ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಆಟೋ ರಿಕ್ಷಾಗಳಿಗೆ ಗೋ ಗ್ಯಾಸ್ ಮಾರಾಟ. ಪಾವತಿ ಕೇಳಿದರೂ ಡೋಂಟ್ ಕೇರ್. ಆಟೋ ಚಾಲಕರ ಆರೋಪ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಲಬುರಗಿ ರಸ್ತೆಯಲ್ಲಿರುವ ಗೋ ಗ್ಯಾಸ್ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದು ಹಾಗೂ ಗ್ರಾಹಕರಿಗೆ ಪಾವತಿ ಕೇಳಿದರೆ ಪಾವತಿ ವಿತರಿಸುವುದಿಲ್ಲ ಎಂದು ಆಟೋ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡರು. ಹೆಚ್ಚಿಗೆ ಮಾಡಿ ಒಂದು ವಾರ 15 ದಿವಸ ಮ್ಯಾಗ ಐತ್ರಿ ಸರ್. 84, 89 97 ತನ ಲಾಸ್ಟ್ ಮಾಡಿದ್ರು ಅವರು. 97 ಲಾಸ್ಟ್ ಇಡ್ತೀನಿ ಅಂತಂದ್ರು. ಈಗ 120 ರೂಪಾಯಿ ಅಂದ್ರೆ ಭಾಳ ವಜ್ಜಿ ಹೋಗ್ತಾವ ಸರ್ ನಮ್ಗೆ. ಯಾಕಂದ್ರೆ ಪೆಟ್ರೋಲ್ ಅದಕ್ಕಿಂತ ಭಾಳ ಅನಿವಾರ್ಯ ಆದ ನಮ್ಗೆ. ಇದಕ್ಕಿಂತ ಮುಂದೆ ಒಂದು ಜರ ಕಡಿಮೆ ಮಾಡಂತ ನಾವು ಇನ್ನೇನಂತ ಹೇಳ್ತೇನೆ. ರಾಜ್ಯದ ಎಲ್ಲಾ ಕಡೆಗೂ ಗೋ ಗ್ಯಾಸ್ ಬೆಲೆ ಪ್ರತಿ ಲೀಟರ್ಗೆ 85 ರಿಂದ 90 ರೂಪಾಯಿಗೆ ಸಿಗುತ್ತಿದ್ದು ಸಿಂದಗಿಯಲ್ಲಿ ಮಾತ್ರ ಗೋ ಗ್ಯಾಸ್ ಬೆಲೆ 1 ಲೀಟರ್ಗೆ 120 ರೂಪಾಯಿ ಮಾರಾಟವಾಗುತ್ತಿದೆ. ಇದರಿಂದಾಗಿ ಸಿಂದಗಿಯ ಆಟೋ ಚಾಲಕರು ನರಳಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲೇ ವ್ಯಾಪಾರವಿಲ್ಲದ ಕಾರಣ ನಮ್ಮ ಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲಿ ಗ್ಯಾಸ್ ಬೆಲೆ ನಿಗದಿತ ಬೆಲೆಗಿಂತ ಹೆಚ್ಚಿಗೆ ಬೆಲೆ ಕೊಟ್ಟು ಖರೀದಿ ಮಾಡುವ ಸಾಮರ್ಥ್ಯ ನಮಗೆ ಇಲ್ಲ ಎಂದು ಗೋ ಗ್ಯಾಸ್ ಕಂಪನಿಯ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದರು. ನಮ್ಮ ಬೇಡಿಕೆ ನಮ್ದು ರೇಟ್ ಕಡಿಮೆ ಆಗ್ಬೇಕಂತ ನಮ್ಮ ಬೇಡಿಕೆ ಅದ ಸರ್. ಯಾಕಂದ್ರೆ ಬಾಡಿಗೆ ಯಾರು ಇಲ್ಲಿ ಲೋಕಲ್ ಭಾಳ ಹಳ್ಳಿ ಆದ್ರೆ ಸರ್ ಇದು ತಾಲೂಕ್ ಲೆವೆಲ್ ಅಂದ್ರೆ ಭಾಳ ದೊಡ್ಡದು ಇಲ್ರಿ ತಾಲೂಕ. ಯಾಕಂದ್ರೆ ರೇಟ್ ಆ ತರ ಯಾರು ಕೊಡಂಗಿಲ್ಲ. 10 ರೂಪಾಯಿ ಹೆಚ್ಚಿಗೆ ಆದ್ರೆ ತಾನೇ ಹೇಳೋದು ಹೋಗ್ಬಿಡ್ತಾರೆ ಪ್ಯಾಸೆಂಜರ್. ನೀವು ಹೇಳೋದನಪ್ಪ ಎಲ್ಲಾ ಕಡೆ ಕಮ್ಮಿ ರೇಟ್ ಅದ, ಇಲ್ಲೇ ಹೆಚ್ಚಿಗೆ ರೇಟ್ ಇಲ್ಲೇ ಹೆಚ್ಚಿಗೆ ಆದ್ರೆ ಸರ್. ಈಗ ಹಾಗೂ ಗೋ ಗ್ಯಾಸ್ ಪಂಪ್ನವರು ಯಾವುದೇ ರೀತಿಯ ಪಾವತಿ ವಿತರಿಸುವುದಿಲ್ಲ. ಹೀಗಾಗಿ ಆಟೋ ಚಾಲಕರು ಈ ವಿಷಯದಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಎಂದು ಆರೋಪ ಮಾಡಿದರು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಸಿಂದಗಿ ಆಟೋ ಚಾಲಕರ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಿಂಗೆ ಮಾಡ್ಕೊತ ಹೋದ್ರೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಮುಂದೆ ಆಟೋದವ್ರು ಎಲ್ಲರೂ ಕೂಡಿಸಿ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಅದು ಒಟ್ಟು ಹೋರಾಟ ಮಾಡ್ತೀವಿ ನೋಡಿ ಸರ್. ನಾವು ಈ ಕುರಿತು ಪ್ರತಿ ಲೀಟರ್ಗೆ 120 ರೂಪಾಯಿಯಂತೆ ಮಾರುವಂತೆ ಆದೇಶವಿದ್ದು ಅದರ ಪ್ರಕಾರ ನಾವು ನಿಗದಿತ ಬೆಲೆಗೆ ಮಾರಾಟ ಮಾಡುತ್ತಿದ್ದೇವೆ ಹಾಗೂ ರಾಜ್ಯದ ಎಲ್ಲಾ ಕಡೆ ಒಂದೇ ಬೆಲೆ ಇದ್ದು ಅದರ ಪ್ರಕಾರ ನಾವು ಮೇಲಿನ ಆದೇಶ ಪಾಲಿಸುತ್ತಿದ್ದೇವೆ ಎಂದು ಪಂಪ್ ನಿರ್ವಾಹಕ ಬಸವರಾಜ್ ದಿಟ್ಟಿಮನಿ ಪ್ರತಿಕ್ರಿಯೆ ನೀಡಿದರು. ಸರ್ ನಮಸ್ತೆ, ಬಸವರಾಜ್ ದಿಟ್ಟಿಮನಿ ಅಂತ, ಪ್ರಾಪರ್ ಬಂದ್ಬಿಟ್ಟು ಹೊರನಾಡು. ಇಲ್ಲಿ ಗೋ ಗ್ಯಾಸ್ ಬಂಕಲ್ಲಿ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಕಂಪನಿ ಇದೆ ಸರ್. ಮೇನ್ ಹೆಡ್ ಆಫೀಸ್ ನಾಗ್ಪುರಲ್ಲಿ ಇರೋದು. ನಮಗೆ ಬಂದ್ಬಿಟ್ಟು ಬೆಂಗಳೂರು ಆಫೀಸ್ ಅಂತ. ಪ್ರೈಸ್ ನೋಡೋಣ, ನಮ್ಮಲ್ಲಿ ಮೊದಲು ಸ್ಟಾಕ್ ಇದ್ದ ಟೈಮ್ನಾಗ 45 ಲೀಟರ್ ಸೇಲ್ ಮಾಡ್ಯಾವ. ಕಂಪ್ನಿ ಅವಾಗ ಆಫರ್ ಕೊಟ್ಟಿತ್ತು. ಇವಾಗ ಮೇಲ್ಗಡೆ ಯುದ್ಧ ನಡೆದಿರೋದ್ರಿಂದ ಸ್ಟಾಕ್ ಇಲ್ಲ, ಸಿಗ್ತಾ ಇಲ್ಲ ಇಲ್ಲಿ ಮೇಲ್ಗಡೆ ಅಂತೇಳಿ ನಮ್ಮ ಕಂಪ್ನಿಯವರು ಬೇರೆ ಕಡೆಯಿಂದ ಸ್ಟಾಕ್ ತರಿಸಿ 120 ರೂಪೀಸಲ್ಲಿ ಸೇಲ್ ಮಾಡೋಕ್ಕೆ ಹೇಳಿದ್ದಾರೆ. ನಾವು 120 ರೂಪೀಸಲ್ಲೇ ಸೇಲ್ ಮಾಡಬೇಕು. ನಾವು ಎಂಪ್ಲಾಯ್ಗಳು ಇಲ್ಲಿ ವರ್ಕ್ ಮಾಡೋರು. ಈಗ ಕಸ್ಟಮರು ಜಗಳ ಮಾಡಕತ್ತಾರಂದ್ರೆ ನಾವೇನು ಮಾಡೋಕ್ಕಲ್ಲ. ಕಂಪ್ನಿನೇ ಯಾವ ಥರ ಹೇಳ್ತೀವಿ ನಾವು ಅಪ್ಡೇಟ್ ಮಾಡಬೇಕಾದ್ರೆ. ಗ್ರಾಹಕರಿಗೆ ಪಾವತಿ ಯಾಕೆ ವಿತರಿಸುವುದಿಲ್ಲ ಎಂದು ಪ್ರಶ್ನೆ ಮಾಡಿದಾಗ ಇದರ ಕುರಿತು ತಾಂತ್ರಿಕ ದೋಷವಿದ್ದು ಆದಷ್ಟು ಬೇಗ ಅದನ್ನು ಸರಿಪಡಿಸಿ ಗ್ರಾಹಕರಿಗೆ ಪಾವತಿ ವಿತರಿಸುವ ಕಾರ್ಯ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಮತ್ತೆ ರೆಸಿಪ್ಟ್ ಕೊಡಂಗಿಲ್ಲತ್ತಲ್ಲ ಅವ್ರು ಆಟೋ ಚಾಲಕರು ಹೇಳ್ತಾರೆ. ಬೆಳೆದ ರೆಸಿಪ್ಟ್ ರೆಸಿಪ್ಟಿ ಕೊಡ್ತೇವ್ರಿ. ರೆಸಿಪ್ಟಿ ಅದು ಮಷಿನ್ ಪ್ರಾಬ್ಲಮ್ ಆಗೈತೆ. ಆನ್ಲೈನ್ ರೆಸಿಪ್ಟಿ ಬರ್ತಾವ. ಈಗೇನೋ ಪ್ರಾಬ್ಲಮ್ ಆಗೈತಿ. ಬೇಕಾದ್ರೆ ಬಿಲ್ ಬುಕ್ ಐತರ ಅದ್ರ ಬರ್ಕೊಡಂದ್ರೆ ಬರ್ಕೊಡ್ತೀವಿ. ಈ ಸಂದರ್ಭದಲ್ಲಿ ನಬಿ ಮುಲ್ಲಾ, ಶರಣಪ್ಪ ಬಂಕಲಿಗಿ, ಸೈಫನ್ ಕರ್ಜಗಿ, ಕಯ್ಯೂಂ ಮಕಾಂದಾರ್ ಹಾಗೂ ಇನ್ನಿತರ ಆಟೋ ಚಾಲಕರು ಉಪಸ್ಥಿತರಿದ್ದರು. ವರದಿ BA ಕೇಸರಿ.